ರಾಜ್ಯ ಬಿಜೆಪಿಯಲ್ಲಿ ಬಹಿರಂಗ ಕಚ್ಚಾಟ, ಕಮಲ ಪಾಳ್ಯದಲ್ಲಿ ಅಸಮಾಧಾನ ವಿಸ್ಫೋಟ. ಬಿಜೆಪಿ ಒಕ್ಕಲಿಗ ನಾಯಕರ ಮಧ್ಯೆ ಭಿನ್ನಮತ, ಯಲಹಂಕ ಕೆಂಪೇಗೌಡ ಜಯಂತಿ ಜಟಾಪಟಿ ಜೋರಾಗಿದೆ. ರಾಜ್ಯ ಬಿಜೆಪಿ ಬಂಗಲೆಯಲ್ಲಿ ಕಚ್ಚಾಟಗಳು ಶುರುವಾಗಿದೆ. ಕಮಲ ಪಾಳ್ಯದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಬಿಜೆಪಿ ಒಕ್ಕಲಿಗ ನಾಯಕರ ಮಧ್ಯೆ ಭಿನ್ನಮತ ಶುರುವಾಗಿದೆ. ಯಲಹಂಕ ಕೆಂಪೇಗೌಡ ಜಯಂತಿ ಜಟಾಪಟಿ ಬೇರೆ ಅರ್ಥದ ಸಂದೇಶವನ್ನು ಕೊಡ್ತಾ ಇದೆ. ಸುಧಾಕರ್ ಮುಗಿತು, ಈಗ ಡಿವಿಎಸ್ ಸರದಿ ಬಂತು. ಸದಾನಂದ ಗೌಡ ವಿರುದ್ಧ ಎಸ್ಆರ್ ವಿಶ್ವನಾಥ್ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಯಾಕೆ ಹೋದ್ರು ಪ್ರಶ್ನೆ ಮಾಡುದು. ಡಿವಿ ಸದಾನಂದ ಗೌಡರದ್ದು ವಕ್ರ ಬುದ್ಧಿ ಅಂತ ಹೇಳಿ ಅತಿ ಸಂಬೋಧಿಸಿದ್ದಾರೆ. ಡಿವಿ ಸದಾನಂದ ಗೌಡರು ಒಕ್ಕಲಿಗರಲ್ಲ, ಮಂಗಳೂರಿನವರನ್ನ ಒಕ್ಕಲಿಗ ಅಂತ ಕರೀತಾರ. ಹಳೆ ಮೈಸೂರು ಭಾಗದವರೇ ನಿಜವಾದ ಒಕ್ಕಲಿಗರು. ಹೊಸ ವಾದ, ನೂತನವಾದ ಇದು. ಡಿವಿಎಸ್ ವಿರುದ್ಧ ಬಿಜೆಪಿ ಶಾಸಕ ವಿಶ್ವನಾಥ್ ಆಕ್ರೋಶ. ಸರ್ಕಾರ ಆಯೋಜಿಸಿದ್ದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಡಿವಿಎಸ್ ಭಾಗವಹಿಸಿದ್ದಕ್ಕೆ ವಿಶ್ವನಾಥ್ ಆಕ್ರೋಶ. ಮಂಗಳೂರು ಶೆಟ್ರು, ಅಂಗಡಿ ಶೆಟ್ರು ಅಂತ ಹೇಳಿ ವ್ಯತ್ಯಾಸಗಳಿದ್ದಾವೆ. ಡಿವಿ ಸದಾನಂದ ಗೌಡರು ಮಂಗಳೂರಿನವರು ಅನ್ನುವ ಕಾರಣಕ್ಕೋಸ್ಕರ ಅವರನ್ನು ಒಕ್ಕಲಿಗರು ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯನ? ವಿಶ್ವನಾಥ್ ಅವರ ವಾದ ಏನು ಮಾತನಾಡಿದ್ರು ಕೇಳಿಸ್ಕೊಳ್ಳಿ. ನಾನು ಮನವಿ ಮಾಡೋಕ್ಕಾಗ್ತದ? CM ಅನ್ನು ಬರಬೇಡ ಅಂತೇಳಿ ನಾನು ಮನವಿ ಮಾಡೋಕ್ಕಾಗ್ತದ? ಸದಾನಂದ ಗೌಡ್ರಿಗೆ ಹೇಳಿದ್ದೀನಿ, ನೀವು ಒಬ್ಬ BJP ನಾಯಕರಾಗಿ ಕಾಂಗ್ರೆಸ್ ಮೀಟಿಂಗ್ಗೆ ನೀವು ಹೆಂಗೆ ಹೋಗ್ತೀರಿ ಅಂತೇಳಿ. ಅವ್ರ ಬುದ್ಧಿನೂ ಅದೇನೆ. ಸದಾನಂದ ಗೌಡ್ರ ಬುದ್ಧಿನೂ ಹೆಂಗೈತೆ ಅಂದರೆ ವಕ್ರ ಬುದ್ಧಿ. ಅವರು ಕೇಂದ್ರ ಸಚಿವರಾಗಿ ಮುಖ್ಯಮಂತ್ರಿಗಳಾದಾಗ ನಾನು ಬಾಗಿಲು ಕಾಯ್ಕೊಂಡು ಕೂತಿದ್ದಿದ್ದು ಅವ್ರಿಗೆ. ಅರ್ಥವಾಯ್ತಾ? ನಾವು ಹೇಳಿದ್ವಿ, ನಾವು ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ಅವ್ರಿಗೆ ಜಾತಿ ಅಭಿಮಾನ ಬಂದ್ಬಿಟ್ಟೈತೆ. ಅವರೇನು ಗೌಡ್ರು, ಅವರು ಸದಾನಂದ ಗೌಡ್ರು. ಮಂಗಳೂರು ಕಡೆ ಗೌಡ್ರು ಅಂತ ಯಾರು ಹೇಳೋದಿಲ್ಲ. ಏನಿದ್ರು ನಮ್ಮ ಹಳೆ ಮೈಸೂರು ಪ್ರಾಂತವ್ರನ್ನೇ ಒಕ್ಕಲಿಗರು ಅಂತ ಹೇಳ್ತಕ್ಕಂಥದ್ದು. ಸದಾನಂದ ಗೌಡ್ರಿಗೆ ಹೇಳಿದ್ರು ಕೂಡ ಬಂದವ್ರೆ ಅಂತ ಹೇಳಿದ್ರೆ ಅವರು ಕೂಡ ಸಂಸದರ ಥರನೇ ಅವ್ರದ್ದು ಕೂಡ ವರ್ತನೆ ಅಂತ ಹೇಳಿ ಆಗ್ತಾಯಿದೆ. ನಾನು ಅದನ್ನು ಖಂಡಿಸ್ತಾ ಇದ್ದೀನಿ. ಸದಾನಂದ ಗೌಡ್ರು ಇಲ್ಲಿ ಬರಬೇಕಾಗಿತ್ತು. ಈಗ CM ನಾವು ಹೇಳಿದ ತಕ್ಷಣ ಬರಲಿಲ್ವೇ? ಬಂದು ನಮ್ಮ ಸನ್ಮಾನ ಸ್ವೀಕಾರ ಮಾಡಲಿಲ್ವಾ? ಬೇಡ ಅಂತ ನಾನು ಮನವಿ ಮಾಡೋಕ್ಕಾಗ್ತದ? CM ಅನ್ನು ಬರಬೇಡ ಅಂತೇಳಿ ನಾನು ಮನವಿ ಮಾಡೋಕ್ಕಾಗ್ತದ? ಸದಾನಂದ ಗೌಡ್ರಿಗೆ ಹೇಳಿದ್ದೀನಿ, ನೀವು ಒಬ್ಬ BJP ನಾಯಕರಾಗಿ ಕಾಂಗ್ರೆಸ್ ಮೀಟಿಂಗ್ಗೆ ನೀವು ಹೆಂಗೆ ಹೋಗ್ತೀರಿ ಅಂತೇಳಿ. ಅವ್ರ ಬುದ್ಧಿನೂ ಅದೇನೆ. ಸದಾನಂದ ಗೌಡ್ರ ಬುದ್ಧಿನೂ ಹೆಂಗೈತೆ ಅಂದರೆ ವಕ್ರ ಬುದ್ಧಿ. ಅವರು ಕೇಂದ್ರ ಸಚಿವರಾಗಿ ಎಸ್ಆರ್ ವಿಶ್ವನಾಥ್ ಶಾಸಕರು ಯಲಹಂಕದ ಡಿವಿ ಸದಾನಂದ ಗೌಡ್ರ ಬಗ್ಗೆ ನೋಡಿ. ಬಿಜೆಪಿ ಒಳಗಿನ ಈ ಭಿನ್ನಮತದ ಬೇಗುದಿದೆಯಲ್ಲ, ಯಾರ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಅನ್ನುವ ಪರಿಜ್ಞಾನವನ್ನೇ ಕಸಿದುಕೊಳ್ಳೋ ತರಹದಲ್ಲಿದೆ. ವಿಶ್ವನಾಥ್ ಡಿವಿ ಸದಾನಂದ ಗೌಡ್ರ ಬಗ್ಗೆ ಮಾತನಾಡ್ತಾರೆ, ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ. ಹೀಗೆ ಒಬ್ಬೊಬ್ಬರನ್ನು, ಇದೇ ಎಸ್ಆರ್ ವಿಶ್ವನಾಥ್ ಸುಧಾಕರ್ ವಿರುದ್ಧವೂ ಮಾತನಾಡಿದ್ರು. ಸುಧಾಕರ್ JDS ಕಾರ್ಯಕರ್ತನ ಅಲ್ಲ, ಬಿಜೆಪಿಯ ಸಂಸದ. ಡಿವಿಎಸ್ ಸದಾನಂದ ಗೌಡ್ರು ಯಾರು? ಬಿಜೆಪಿಯಲ್ಲೇ ಮುಖ್ಯಮಂತ್ರಿ ಆಗಿದ್ದವರು. ಅಂತಹವರ ವಿರುದ್ಧವೇ ವಾಗ್ದಾಳಿ. ಶಿಸ್ತು ಕ್ರಮಕ್ಕೆ ಮುಂದಾಗ್ತಾರಾ BY ವಿಜೇಂದ್ರ ಅನ್ನುವಂಥ ಕ್ವಶನ್ ಮಾರ್ಕ್ ಈಗ ಜನರನ್ನು ಕಾಡ್ತಾ ಇದೆ.